ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಹಾಟ್ ಟಾಪಿಕ್ ಆಗಿರುವ ಮತ್ತು ಇಡೀ ದೇಶದಲ್ಲೇ ಸದ್ದು ಮಾಡುತ್ತಿರುವ ಸುದ್ದಿ ಎಂದರೆ ಅದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ. ಭಾರತದಲ್ಲಿ ಪ್ರಸಿದ್ಧಿ ಪಡೆದ ಹಲವಾರು ದೇವಾಲಯಗಳಲ್ಲಿ ನಮ್ಮ ಧರ್ಮಸ್ಥಳ ಕೂಡ ಒಂದು. ಕಳೆದ ಕೆಲವು ತಿಂಗಳಿಂದ ಧರ್ಮಸ್ಥಳವು ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಾಗುತ್ತಿದೆ. ಧರ್ಮಸ್ಥಳ ಮಂಜುನಾಥ ಹಿಂದೂ ದೇಗುಲವ ಅಥವಾ ಜೈನ ದೇಗುಲವ ಎನ್ನುವ ವಿಷಯ ಕೂಡ ತುಂಬ ಸುದ್ದಿಯಾಗಿತ್ತು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತೇ ಇದೆ, ಶಾಲಾ ಬಾಲಕಿಯರ ಮೃತದೇಹ, ಮಹಿಳೆಯರ ಮೃತದೇಹ, ಪುರುಷರ ಮೃತದೇಹ ಹೀಗೆ ನೂರಾರು ಶವಗಳನ್ನು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಗೂಢವಾಗಿ ಹೂತಿಟ್ಟಿದ್ದಾರೆ ಎಂದು ಅನಾಮಿಕ ವ್ಯಕ್ತಿಯೊಬ್ಬ ಆರೋಪ ಮಾಡಿದ್ದಾನೆ. ಈಗ ಇದಕ್ಕೆ ಸಂಬಂಧಿಸಿದಂತೆ ತನಿಖೆಯೂ ನಡೆಯುತ್ತಿದೆ. ಧರ್ಮಸ್ಥಳ ಮಂಜುನಾಥ ದೇವಾಲಯ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ, ಬದಲಾಗಿ ಹೆಗ್ಗಡೆ ಎಂಬ ಜೈನ ಕುಟುಂಬದ ಆಡಳಿತಕ್ಕೆ ಒಳಪಟ್ಟಿದೆ. ನಿಮಗೆ ಈ ಹೆಗ್ಗಡೆ ಕುಟುಂಬದ ರಹಸ್ಯ ಆಮೇಲೆ ಹೇಳ್ತೀನಿ. ಯಾಕೆ ನಮ್ಮ ಹಿಂದೂ ದೇವಾಲಯ ಆ ಜೈನ ಧರ್ಮದ ಕುಟುಂಬ ಆಡಳಿತ ನಡೆಸುತ್ತೆ ಎಂದು, ಜೊತೆಗೆ ಈ ದೇವಾಲಯ ಅವರ ಕೈಗೆ ಸೇರಿದ್ದಾದರೂ ಹೇಗೆ ಎಂದು ಎಲ್ಲ ರಹಸ್ಯವನ್ನು ಆಮೇಲೆ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಂಜುನಾಥೇಶ್ವರ ದೇಗುಲ ಯಾವಾಗ ನಿರ್ಮಾಣವಾಯಿತು, ಯಾಕೆ ನಿರ್ಮಾಣವಾಯಿತು, ಯಾರು ಈ ದೇವಾಲಯವನ್ನು ನಿರ್ಮಿಸಿದರು, ಇಲ್ಲಿ ಶಿವಲಿಂಗವನ್ನು ತಂದವರಾರು ಎಲ್ಲದರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಅಲ್ವಾ. ನಮ್ಮ ಕರ್ನಾಟಕ ದೇವಾಲಯದ ಬಗ್ಗೆ ಕನ್ನಡಿಗರಾದ ನಮಗೆ ತಿಳಿದುಕೊಳ್ಳುವುದು ಕೂಡ ತುಂಬ ಅವಶ್ಯಕ. ಹಾಗಾದರೆ ನಾವು ಈ ಹೆಗ್ಗಡೆ ಕುಟುಂಬದ ರಹಸ್ಯಕ್ಕೂ ಮೊದಲು ಒಂಚೂರು ಧರ್ಮಸ್ಥಳದ ಇತಿಹಾಸ ಕೆದಕಲೇಬೇಕು. ಸುಮಾರು 800 ವರ್ಷಗಳ ಹಿಂದೆ ಇಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದಿನ ಗ್ರಾಮವಾಗಿದ್ದ ಮಲ್ಲರ್ಮಾಡಿಯಲ್ಲಿ ಧರ್ಮಸ್ಥಳವನ್ನು ಕುಡುಮ ಎಂದು ಕರೆಯುತ್ತಿದ್ದರು. ಆಗಿನ ಸಮಯದಲ್ಲಿ ಒಬ್ಬ ಜೈನ ಮುಖ್ಯಸ್ಥ ಬೀರ್ಮಣ್ಣ ಪೇರ್ಗಡೆ ಮತ್ತು ಆತನ ಪತ್ನಿ ಅಮ್ಮು ಬಲ್ಲಾಳ್ತಿ ಎಂಬ ದಂಪತಿಗಳು ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಸರಳತೆ, ಧರ್ಮನಿಷ್ಠೆ ಹೊಂದಿದ್ದ ಈ ಪೇರ್ಗಡೆ ಕುಟುಂಬವು ಎಲ್ಲರಿಗೂ ಆತಿಥ್ಯ ಸತ್ಕಾರಕ್ಕೆ ಹೆಸರುವಾಸಿಯಾಗಿತ್ತು. ಒಂದು ದಂತಕಥೆಯ ಪ್ರಕಾರ 4 ಧರ್ಮರಕ್ಷಕ ದೇವರುಗಳಾದ ಕಲಾರಾಹು, ಕಲಾರ್ಕೈ, ಕನ್ಯಾಕುಮಾರಿ ಮತ್ತು ಕುಮಾರಸ್ವಾಮಿ ಎಂಬ ಈ ದೈವಾಂಶ ಸಂಭೂತರು ಮಾನವ ರೂಪಗಳ ಧರಿಸಿ ಧರ್ಮವನ್ನು ಆಚರಿಸುವ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನು ಹುಡುಕುತ್ತಾ ಪೇರ್ಗಡೆಯ ನಿವಾಸಕ್ಕೆ ಬಂದು ನಿಂತರು. ಆಗ ಪೇರ್ಗಡೆ ದಂಪತಿಗಳು ಮಾನವ ರೂಪದಲ್ಲಿ ಬಂದಿದ್ದ ಈ ದೈವಾಂಶ ಸಂಭೂತರನ್ನು ತುಂಬ ಗೌರವದಿಂದ ಕೆಲವು ದಿನಗಳ ಕಾಲ ಆತಿಥ್ಯ ಸತ್ಕಾರ ಮಾಡಿದ್ದರು. ನಂತರ ಈ ದಂಪತಿಗಳ ಆತಿಥ್ಯ ಸತ್ಕಾರ ಮತ್ತು ಪ್ರಾಮಾಣಿಕತೆಗೆ ಮೆಚ್ಚಿ ಮನಸೋತ ಧರ್ಮ ದೇವತೆಗಳು ಒಂದು ರಾತ್ರಿ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು. ಕನಸಲ್ಲಿ ಬಂದ ದೇವತೆಗಳು ಪೂಜೆಗಾಗಿ ಪೇರ್ಗಡೆಗೆ ಮನೆಯನ್ನು ಬಿಟ್ಟುಕೊಡಲು ಕೇಳಿದರು. ಜೊತೆಗೆ ತಮ್ಮ ಜೀವನವನ್ನು ಧರ್ಮ ಪ್ರಚಾರಕ್ಕೆ ಮುಡಿಪಾಗಿಸಲು ಸೂಚಿಸಿದರು. ಆಗ ಪೇರ್ಗಡೆ ಮರು ಯೋಚಿಸದೆ ತಮಗಾಗಿ ಮತ್ತೊಂದು ಮನೆಯ ನಿರ್ಮಿಸಿಕೊಂಡು ಈ ನೆಲ್ಲಾಡಿ ಬೀಡು ಮನೆಯನ್ನು ದೇವತೆಗಳಿಗೆ ಅರ್ಪಿಸಿ ಪೂಜಿಸಲು ಪ್ರಾರಂಭಿಸಿದನು. ಇದು ಇಂದಿಗೂ ಸಹ ಈ ಮನೆಯಲ್ಲಿ ಪೂಜೆ ಮುಂದುವರೆದಿದೆ. ಹಾಗೆ ಮತ್ತೊಂದು ಬಾರಿ ಆ 4 ದೇವತೆಗಳು ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ತಮಗೆ ತಲಾ ಒಂದೊಂದು ಪ್ರತ್ಯೇಕ ದೇಗುಲವನ್ನು ನಿರ್ಮಿಸಿಕೊಡುವಂತೆ ಆದೇಶಿಸುತ್ತಾರೆ. ಇದೆಲ್ಲ ನೆರವೇರಿಸಿದರೆ ನಿಮ್ಮ ಪೇರ್ಗಡೆ ವಂಶವನ್ನು ತಲೆ ತಲಾಂತರದವರೆಗೂ ರಕ್ಷಣೆ ಮಾಡುತ್ತೇವೆ ಎಂದು ದೈವಗಳು ಭರವಸೆ ನೀಡುತ್ತವೆ. ತಕ್ಷಣವೇ ಪೇರ್ಗಡೆಯ ದಂಪತಿಗಳು 4 ಧರ್ಮ ದೇವತೆಗಳು ಸೂಚಿಸಿದಂತೆ 4 ದೈವಗಳಿಗೆ ಒಂದೊಂದು ಪ್ರತ್ಯೇಕ ದೇಗುಲವನ್ನು ನಿರ್ಮಿಸಿದರು. ಇದಾದ ಬಳಿಕ ಕುಡುಮ ಅಂದರೆ ಈಗಿನ ಧರ್ಮಸ್ಥಳವು ಕಲಾರಾಹು, ಕಲಾರ್ಕೈ, ಕನ್ಯಾಕುಮಾರಿ ಮತ್ತು ಕುಮಾರಸ್ವಾಮಿ ಎಂಬ 4 ಧರ್ಮ ದೇವರುಗಳ ದೇಗುಲ ನಿರ್ಮಾಣವಾಯಿತು. ಇವೇ ನೋಡಿ ಇಂದು ಜಗತ್ಪ್ರಸಿದ್ಧಿ ಪಡೆದ ಮಂಜುನಾಥೇಶ್ವರ ದೇವಾಲಯ ನಿರ್ಮಾಣಕ್ಕೂ ಮೊದಲು ಧರ್ಮಸ್ಥಳದಲ್ಲಿ ಈ 4 ದೇಗುಲಗಳನ್ನು ನಿರ್ಮಿಸಲಾಯಿತು. ಇದರ ಜೊತೆಗೆ ನಿರ್ಮಿಸಲಾದ ಆ ದೇಗುಲಗಳಿಗೆ ಕಾಯ ವಾಚ ಮನಸ ಶುದ್ಧವಿರುವ ಬ್ರಾಹ್ಮಣ ಅರ್ಚಕರಿಂದ ನಿತ್ಯ ಪೂಜೆ ಮಾಡಿಸುವಂತೆ ಆ ದಂಪತಿಗಳಿಗೆ ದೈವವಾಣಿ ಸಹ ಬಂದಿರುತ್ತೆ. ಆದ ಕಾರಣ ಇಂದಿಗೂ ಕೂಡ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನಿಗೆ ಬ್ರಾಹ್ಮಣ ಅರ್ಚಕರಿಂದಲೇ ಪೂಜೆ ನೆರವೇರಿಸಲಾಗುತ್ತಿದೆ. ಆದರೆ ಇಲ್ಲಿ ಈ ಕಥೆಯಲ್ಲಿ ಇನ್ನೂ ಮಂಜುನಾಥ ದೇಗುಲ ನಿರ್ಮಾಣವಾಗಿಲ್ಲ. ಕೆಲವು ದಿನಗಳ ನಂತರ ಈ ಅರ್ಚಕರು
ಈ ಸ್ಥಳೀಯ ಧರ್ಮ ದೇವತೆಗಳ ದೇಗುಲಗಳ ಪಕ್ಕದಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಲು ಸೂಚಿಸಿದರು. ಆಗ ಧರ್ಮ ದೇವತೆಗಳ ಆದೇಶದಂತೆ ತಮ್ಮ ಸಾಮಂತ ಹಾಗೂ ಅಂದಿನ ಧರ್ಮಸ್ಥಳದ ಧಾರ್ಮಿಕ ಪ್ರತಿನಿಧಿಯಾಗಿದ್ದ ಪಂಜುರ್ಲಿ ದೈವ ಅಣ್ಣಪ್ಪ ಸ್ವಾಮಿಯನ್ನು ಮಂಗಳೂರು ಬಳಿ ಕದ್ರಿ ಮಂಜುನಾಥೇಶ್ವರ ದೇವಾಲಯದಿಂದ ಶಿವಲಿಂಗವನ್ನು ತರಲು ಕಳುಹಿಸಲಾಯಿತು. ಅದೇ ಪಂಜುರ್ಲಿ ದೈವ ಅಣ್ಣಪ್ಪ ಸ್ವಾಮಿಯೇ ತಂದ ಶಿವಲಿಂಗವನ್ನು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈಗ ನಮ್ಮ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ನೆಲೆಗೊಂಡನು. ಈ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲಾಯಿತು. ಇದೇ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವಾಲಯ ಜನ್ಮ ತಾಳಿದ ಕತೆ. ಧರ್ಮ ದೇವತೆಗಳ ಆದೇಶದಂತೆ ಚಾಚೂ ತಪ್ಪದೆ ನಡೆದುಕೊಂಡ ಬೀರ್ಮಣ್ಣ ಪೇರ್ಗಡೆಯ ಪ್ರಾಮಾಣಿಕ ಭಕ್ತಿಯನ್ನು ಮೆಚ್ಚಿದ ಧರ್ಮ ದೇವತೆಗಳು ಅಂದಿನಿಂದ ಇಂದಿನವರೆಗೂ ಧರ್ಮಸ್ಥಳ ಮತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಯಾಗಿ ಮುಂದುವರಿಯುತ್ತಿರುವ ಪೇರ್ಗಡೆಯ ಕುಟುಂಬಕ್ಕೆ ಆಶೀರ್ವಾದ ಮಾಡುತ್ತಾ ಬರುತ್ತಿವೆ. ಪೇರ್ಗಡೆ ಎಂಬುದು ಹಳೆಗನ್ನಡ ಪದವಾಗಿದ್ದು ಹೊಸಗನ್ನಡದಲ್ಲಿ ಈಗ ಹೆಗ್ಗಡೆ ಎಂದು ಕರೆಯಲಾಗುತ್ತಿದೆ. ಪೇರ್ಗಡೆ ಅಥವಾ ಹೆಗ್ಗಡೆ ಎಂಬುದು ನಮ್ಮ ಕರಾವಳಿಯ ಭಾಗದ ತುಳುನಾಡು ಮತ್ತು ಕೊಂಕಣ ಪ್ರದೇಶಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಉಪನಾಮವಾಗಿದೆ. ಈ ಹೆಗ್ಗಡೆ ಎಂಬ ಪದವು ತುಳುನಾಡಿನ ಚಕ್ರವರ್ತಿಗಳಾದ ಆಲೂಪ ರಾಜವಂಶದಲ್ಲಿ ಬಿರುದು ಅಥವಾ ಒಂದು ಶ್ರೇಣಿಯಾಗಿ ಹುಟ್ಟಿಕೊಂಡಿತು. ಗ್ರಾಮದ ಮುಖ್ಯಸ್ಥರು ಮತ್ತು ಸೂಪರಿಂಟೆಂಡೆಂಟ್ಗಳಂತಹ ಆಡಳಿತಾತ್ಮಕ ಹುದ್ದೆಗಳನ್ನು ಹೊಂದಿದ್ದ ಸ್ಥಳೀಯ ಮುಖ್ಯಸ್ಥರಿಗೆ ಹೆಗ್ಗಡೆ ಎಂಬ ಬಿರುದು ನೀಡಲಾಗುತ್ತಿತ್ತಂತೆ. ಇದೇ ಕಾಲಾನಂತರದಲ್ಲಿ ಆನುವಂಶಿಕವಾಗಿ ಪಡೆದು ಉಪನಾಮವಾಗಿ ವಿಕಸನಗೊಂಡಿತು. ಹೀಗೆ ಧರ್ಮಸ್ಥಳದ ನಮ್ಮ ಹಿಂದೂ ಮಂಜುನಾಥ ಸ್ವಾಮಿ ದೇವಾಲಯ ಜೈನ ಕುಟುಂಬಸ್ಥರ ಸಹಾಯದಿಂದ ನಿರ್ಮಾಣವಾಗಿದ್ದು, ಜೈನ ಕುಟುಂಬದ ಮೊದಲ ಧರ್ಮಾಧಿಕಾರಿಯಾಗಿ ಬೀರ್ಮಣ್ಣ ಪೇರ್ಗಡೆಯಿಂದ ಇದುವರೆಗೂ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಾಲಯ ಇಂದಿಗೂ ಹಿಂದೂಗಳಿಂದಲೇ ಪೂಜಿಸಲ್ಪಡುತ್ತದೆ, ಹಿಂದೂಗಳಿಂದಲೇ ಆರಾಧಿಸಲ್ಪಡುತ್ತದೆ ಹಾಗೂ ಇದು ಒಂದು ಸಂಪೂರ್ಣವಾಗಿ ಹಿಂದೂ ದೇವಾಲಯವೇ ಆಗಿದೆ. ಆದರೆ ಇದರ ಆಡಳಿತ ಮಾತ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ, ಬದಲಾಗಿ ಜೈನ ಕುಟುಂಬದ ಆಡಳಿತಕ್ಕೆ ಒಳಪಟ್ಟಿದೆ.